ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಹಾಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು. ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಬೇಕಾಗುತ್ತೆ. ನೆಕ್ಸ್ಟ್ ಹಾಕೋಣ. ಅರ್ಧ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ. ಪಟಪಟ ಅನ್ನೋಷ್ಟು ಹುರ್ಕೊಳ್ಳೋದು. ಒಂದು ಅರ್ಧ ಸ್ಪೂನ್ ಜೀರಿಗೆನ ಹುರ್ಕೊಂಡಿದ್ದೀನಿ. ಇವಾಗ ಒಂದು ಮುಕ್ಕಾಲು ಬೌಲಷ್ಟು ನಾನು ಹಿರಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಹುರಿದಿಟ್ಕೊಂಡಿದ್ದೆ 3 ಐಟಮ್ಸ್ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. 2 ಎಸ್ಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಖಾರ ಪುಡಿ ಹಾಕಿ ಗ್ರೈಂಡ್ ಮಾಡೋಣ. ನಾನಿಲ್ಲಿ MTR ಖಾರ ಪುಡಿನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆಲ್ಲ. ಸೊ ಹಾಗಾಗಿ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಯೂಸ್ ಮಾಡಿ. ನಾನು ಇದಕ್ಕೆ ಹರಳುಪ್ಪನ್ನ ಯೂಸ್ ಮಾಡ್ತೀನಿ. ನಾರ್ಮಲ್ ಪೌಡರ್ಗಿಂತ ಹರಳು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಗ್ರೈಂಡ್ ಮಾಡೋಣ. ಖಾರನ ಹಾಕೊಂಡಾದ್ಮೇಲೆ ನಾವು ಅದನ್ನು ಹಿರಳಿಕಾಯಿನ ಹಿಂಡಿಟ್ಟಿರ್ತೀವಲ್ವಾ, ಸ್ವಲ್ಪ ಅದರದ್ದು ಹುಳಿ ಇರುತ್ತಲ್ಲ, ಹುಳಿನ ಹಾಕೊಬೇಕು. ಹಿರಳಿಕಾಯಿಂದು ಕಟ್ ಮಾಡಿದಾಗ ಅದ್ರನ್ನ ಈ ಹುಳಿನ ಎಸಿಬಾರ್ದು. ಎಷ್ಟು ಬೇಕಷ್ಟನ್ನು. ನಿಮಗೆ ಲಿಕ್ವಿಡ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಹಿಂಗೆ ಕಾಣಿಸ್ತಿದೆ. ಆ್ಯಕ್ಚುಲಿ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಕೊಬೋದು. ಮತ್ತು ಇದನ್ನು ಒಂದಿನ ಉಪ್ಪು ಖಾರ ಕುಡಿಯೋಕ್ಕೆ ಬಿಟ್ಕೊಂಡು ಆಚೆಲಿ ಇಟ್ಕೊಂಡು ನೆಕ್ಸ್ಟ್ ಡೇ ನೀವು ಫ್ರಿಜ್ಜಲ್ಲಿ ಇಟ್ಕೊಬೋದು. ಮುಂಚೆನೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಇದಕ್ಕೆ 4 ಕಾಳು ಮೆಣಸು ಹಾಕೋದ್ರಿಂದಾಗಿ ಇದೇನು ಗಟ್ಟಿ ಇರುತ್ತೆ ಹಾಗೆ ಇರುತ್ತೆ. ಅಥವಾ ನೀವು ಮೆಣಸು ಹಾಕಿಲ್ಲ ಅಂತ ಹೇಳಿದ್ರೆ ಮೆತ್ತಗಾಗ್ಬಿಡುತ್ತೆ ಬೇಗ. ಹಿರಳಿಕಾಯಿ ಬೇಗ ಮೆತ್ತಗಾಗುತ್ತೆ. ಸೊ ಹಂಗಾಗಿ ಅದೊಂದು ಟಿಪ್ಸು. ಮೆಣಸು ಕಾಳು ಬರುತ್ತಲ್ವ, ಪೆಪ್ಪರ್, ಆ ಕಾಳನ್ನ ನೀವು ಇದರೊಳಗಡೆ ಒಂದು 4 ಹಾಕೊಂಡ್ರೆ ಬೇಗ ಹಾಳಾಗಲ್ಲ ಉಪ್ಪಿನಕಾಯಿ. ಇದು ಮನೇಲೆ ಬೆಳೆದಿರುವಂಥ ಮೆಣಸು, ತೋಟ ಇರೋದ್ರಿಂದಾಗಿ ನಾವು ಮನೇಲೆ ಮೆಣಸಿರುತ್ತೆ. ಸೊ ಹಂಗಾಗಿ ಪೆಪ್ಪರ್ನ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಒಂದು ಲೈಟಾಗಿ ಒಗ್ಗರಣೆ ಕೊಟ್ಟರೆ ನೀವು. 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಇವಾಗ ಸ್ವಲ್ಪ ಜೀರಿಗೆ ಹಾಕೋಣ. ಸ್ವಲ್ಪ ಹಾಕಿದ್ರೆ ಸಾಕು, ಯಾಕೆಂದರೆ ಆಗಲೇ ಆಲ್ರೆಡಿ ನಾವು ಹಾಕಿರ್ತೀವಲ್ವ. ನೆಕ್ಸ್ಟ್ ಇವಾಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಉಪ್ಪಿನಕಾಯಿ ಹಿಂಗೆ ಹಾಕಿದ್ರೆ ಟೇಸ್ಟೇ ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಮತ್ತೆ ಸಾಸಿವೆನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆನ ಹಾಕ್ಕೊಂಡು ಅದು ಇದನ್ನು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಇವಾಗಲೇ ಕೂಡ ಹಾಕ್ಬೋದು. ಉಪ್ಪಿನಕಾಯಿ ಇತ್ತಲ್ಲ ಅದ್ರ ಕೂಡ ಹಾಕೋಣ. ನೋಡ್ತಾ ಇದ್ರೆ ಇವಾಗಲೇ ತಿನ್ಬೇಕು ಅನಿಸ್ತದೆ. ಟೇಸ್ಟ್ ಮಾತ್ರ ಅವಸಮ್ ಆಗಿದೆ. ಮನೇಲಿ ಟ್ರೈ ಮಾಡಿ ನೋಡಿ. ಸ್ಟೋರ್ ಕೂಡ ಮಾಡಿ ಇಟ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮೆಣಸು ಹಾಕೋದನ್ನ ಮಾಡಿಬಿಡಿ. ಇದೊಂದು ಟಿಪ್ಸ್ ಉಪ್ಪಿನಕಾಯಲ್ಲಿ. ಸೊ ಹಂಗಾಗಿ ಟೇಸ್ಟ್ ವೈಸ್ ಮಾತ್ರ ಅವಸಮ್ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.